ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿರಿ. ನಿಮ್ಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ TV ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಈ ಕೋಲು ಕೊಟ್ಟು ಹೊಡೆಸ್ಕೊಳ್ಳೋ ಸ್ಪರ್ಧೆ ಏನಾರ ಇಟ್ರು ಅಂತ ತಿಳ್ಕೊರಿ ನೀವು. ಅದರಾಗ ಪಕ್ಕ ಗೋಲ್ಡ್ ಮೆಡಲ್ ತಗೊಳ್ಳೋದು ರಾಹುಲ್ ಗಾಂಧಿನೇ. ಯಾವುದೇ ಸಂಶಯ ಇಟ್ಕೊಳ್ಳೇಬೇಡ್ರಿ ನೀವು. ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ರಪ್ಪ, ಅದೇ ಅದಾನಿಯನ್ನು ಅರೆಸ್ಟ್ ಮಾಡ್ರಿ ಅಂಥೇಳಿ. ಅಲ್ಲಿ ತಲೆ ಬುಡ ಇಲ್ಲಾರ್ದ ಮಾತುಗಳು, ಅವ್ರ ಮಾತುಗಳು ಕೇಳಿದ್ರೆ ಕತ್ತಿಗೆ ಉರಿಚಳಿ ಬರಬೇಕು. ಅಮೇರಿಕಾದಾಗ ಕೇಸ್ ಆದ್ರೆ ಇಲ್ಲಿ ಅರೆಸ್ಟ್ ಮಾಡ್ಬೇಕಂತ. ಅದರ ನಡುವೆ ಒಂದು ಮಾತನ್ನು ಹೇಳ್ತಾರೆ, ರಾಹುಲ್ ನೇತೃತ್ವದ ಕಾಂಗ್ರೆಸ್ ಪಕ್ಷ ಎಲ್ಲರ ಕೆಲಸನೂ ಮಾಡ್ಲಿಕ್ಕತ್ತದಂತ. ಅಂದ್ರೆ ಇನ್ವೆಸ್ಟಿಗೇಷನ್ ಏಜೆನ್ಸಿಯಿಂದ ಹಿಡಿದು ನ್ಯಾಯಾಂಗದ ತನಕ ಎಲ್ಲ ಕೆಲಸ ಮಾಡ್ಲಿಕ್ಕತ್ತಾರಂತ. ಈ ಮಾತನ್ನು ಕೇಳಿ BJP ಸ್ಪೋಕ್ ಪರ್ಸನ್ ಸುಮ್ಮನೆ ಕುಂದಿರ್ತಾರೇನು ಹೇಳ್ರಿ? ಇವರಿಬ್ಬರು ಅವ್ವ ಮಗ ಹೊರಗಿರುವುದೇ ಬೇಲ್ ಮೇಲೆ, ಇವರು ನ್ಯಾಯಾಂಗದ ಕೆಲಸ ಮಾಡ್ತಾರಂತ ಅಂದ್ರು ನೋಡ್ರಿ, ಶಿಸ್ತು ಎಸಿಡ್ ಹಾಕಿ ತೊಳೆದಂಗೆ ಆಯ್ತು. हम अकेले, मैं सिर्फ अकेला नहीं, हम लोग अकेले आपका काम कर रहे हैं, इन्वेस्टिगेटिव एजेंसीज का काम कर रहे हैं, जुडिशरी का भी थोड़ा सा हो रहा है. तो रियलिटी हिंदुस्तान की है. आपने अपने पीसी में आप देश के एक सांसद हैं. छोड़ दीजिए कि आप किसी पार्टी के अध्यक्ष रह चुके हैं, मगर आप एक सांसद हैं और आपने कहा कि इस हिंदुस्तान में, इस भारतवर्ष में हमें कांग्रेस पार्टी को कोर्ट का भी काम करना पड़ रहा है. जुडिशरी, आपने पर्टिकुलरली जुडिशरी शब्द का इस्तेमाल किया कि मीडिया भी अपना काम नहीं कर रही है, मीडिया का काम भी कांग्रेस कर रही है बहुत हद तक, और जुडिशरी का काम भी कांग्रेस कर रही है. वाह, बेल पे बाहर मां बेटे और जुडिशरी का काम कर रहे हैं. आधे लोग तो बेल पे बाहर हैं और ये जुडिशरी का काम कर रहे हैं. ಅಲ್ಲ, ನನಗೆ ಅನಿಸ್ತದ್ರಪ್ಪ, ನನ್ನೊಂದು ಸಜೆಷನ್, ಅವ್ರ ಆಪ್ತರು ಅವ್ರ ಬಗ್ಗೆ ತಿಳ್ಕೊಂಡವ್ರು ಯಾರೇ ರಾಹುಲ್ ಗಾಂಧಿ ಯಾಕೆ ಹಿಂಗ ಅಂತ ಒಂದು ಟೈಟಲ್ ಇಟ್ಟು ಪುಸ್ತಕನ ಬರೆದ್ರೆ ನಮ್ಮಂತವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ತೈತಿ, ಅರ್ಥ ಆಗ್ಬೋದು ಅಂತೀರಿ. ಇಲ್ಲಾಂದ್ರೆ ದೇವರಾಣೆ ಹೇಳ್ತೀನಿ, ಅವ್ರ ಮಾತು ಅರ್ಥ ಆಗೋದಿಲ್ಲ. ಅದು ಏನು ಮಾತಾಡ್ತಾರೋ ಅವ್ರ ತಲೆಯಾಗ ಏನು ಇರ್ತೈತೋ ಆ ದೇವರಿಗೇ ಗೊತ್ತಿರಪ್ಪ. ಅದಾನಿ ವಿಚಾರಕ್ಕೆ ಮೋದಿಯನ್ನೂ ನಡುವು ತಂದು ಮಂಗೆ ಆದರು. ತಮ್ಮ ಎಜೆಂಡಾ ಏನು ಅನ್ನೋದನ್ನು ಮಾತಾಡೋ ಭರದಾಗ ಬಾಯ್ ಬಿಟ್ರು ನೋಡ್ರಿ. ಇನ್ನು ನಂಗೆ ಕನ್ನಡ ಬರಲ್ಲ ಅಂತ ಟ್ರೋಲ್ ಮಾಡ್ತೀರಾ? ಮೊಟ್ಟೆ ಕೊಡಕತ್ತಿಲ್ಲೇನು? ಅದನ್ನು ಮೀಡಿಯಾದಾಗ ಹಾಕ್ರಿ. ಯಾವುದೋ ಹುಡುಗ ಹೇಳಿದ್ರ ಬಗ್ಗೆ ಚರ್ಚೆ ಮಾಡ್ತಿರಲ್ರಿ ಅಂಥೇಳಿ ಮಧು ಬಂಗಾರಪ್ಪ ಮೀಡಿಯಾ ಮೇಲೆ ಗರಂ ಆಗಿಬಿಟ್ರು. ನೋಡಿ, ನೀವು ಕ್ವಶನ್ ಕೇಳಿದ್ರೆ ನಿಮಗೆ ಉತ್ತರ ಬೇಕು, ನಾನು ಕೊಟ್ಟಿದ್ದೀನಿ. ನೀವು ಪದೇ ಪದೇ ಇದನ್ನ ಥರದನ್ನ ನಿಲ್ಲಿಸ್ಬೇಕಾಗತ್ತೆ. ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. 1500 ಕೋಟಿ ಮೊಟ್ಟೆ ವಿಚಾರನ ತಗೊಬರ್ತೀವಿ, ಅದನ್ನು ಹಾಕ್ರಿ. ಅಲ್ಲಿ ಮೊಟ್ಟೆ ಏನಾದ್ರು ಕೊಡದೇ ಇರೋದನ್ನ ಹೆಚ್ಚು ಕಮ್ಮಿ ಆದ್ರೆ ಅದನ್ನು ಹೇಳಿ ನಾವು ತಿದ್ದುತ್ತೀವಿ. ನೀವು ಬಂದ್ಬಿಟ್ಟು ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಅಂತ ಯಾರು ಹೇಳಿದ್ರು? ನಿಮಗೆ ಯಾರಿಗೂ ಗೊತ್ತಾಗ್ಲಿಲ್ಲ ಅವತ್ತು, ಕೇಳಿಬೇಕಾದ್ರೆ ನಿಮ್ಮ ಮಾಧ್ಯಮದವರಿಗೆ. ನಾನು ಇಲ್ಲ, ರಿಯಾಕ್ಟ್ ಯಾಕೆ ಮಾಡಿದೆ ಅಂದರೆ, ಒಂದು ಮಗು ತಪ್ಪು ಮಾಡಿದ್ರೂ ಐ ಆಮ್ ರೆಸ್ಪಾನ್ಸಿಬಲ್. ಡೋಂಟ್ ಯು ಥಿಂಕ್ ಐ ಆಮ್ ರೆಸ್ಪಾನ್ಸಿಬಲ್? ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ವಾ ನನಗೆ? ತಪ್ಪು ಮಾಡ್ತು ಅಂತ ಪ್ರಶ್ನೆ. ನೋ, ಆ ಮಗು ಹೇಳಿರೋದು ನಿಮ್ಮ ಮಾಧ್ಯಮದಲ್ಲಿ ನೋಡಿ ಅದನ್ನು ರಿಯಾಕ್ಟ್ ಮಾಡೋದು. 60-70 ಸಾವಿರ ಮಕ್ಕಳಿದ್ದಾಗ ನಾವು CET, ನೀಟು ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಇದನ್ನ ತಂದರೆ ನೀವು ಸುಮ್ಮನೆ ಇರ್ತೀರನ್ರಿ? ಕ್ಲಾಸಲ್ಲಿ ಡಿಸಿಪ್ಲಿನ್ ಅಂದರೆ ಏನು ತರ್ತೀರಾ ನೀವು? ನೋಡ್ರಿ, ಕಾಮಿಡಿ ಏನು ಗೊತ್ತಾ? ಮೊಟ್ಟೆ ಕೊಡಕತ್ತಿರೋದು ಸರ್ಕಾರ ಅಲ್ವೇ ಅಲ್ಲ, ಅಜೀಂ ಪ್ರೇಮ್ಜಿ ಫೌಂಡೇಶನ್. ಅವರೇ ಇಂಥ ಅಗ್ಗದ ಮಾತುಗಳನ್ನು ಆಡ್ಕೊಂಡು ಓಡಾಡೋದಿಲ್ಲ. ಆದರೆ ಇವ್ರು ಮಾತ್ರ ಕಂಡೋರ ಅನುದಾನದಾಗ ಮೈಲೇಜ್ ತೊಗೊಳಕ್ಕೆ ನೋಡೋರು ಅಲ್ರಿ. ಅದನ್ನಾರ ಒಂದು ಸರಿಯಾಗಿ ಕೆಲಸ ಮಾಡಿರಿ. ಎಷ್ಟೋ ಸಾಲಿಗಳದ್ರಾಗ ಮೊಟ್ಟೆನೇ ಇಲ್ಲಂತ ಈ ಕೊಳತು ಹೋಗಿದ್ದು ಕೆಟ್ಟ ತತ್ತಿಗಳನ್ನು ಕೊಟ್ಟು ಮಕ್ಕಳ ಆರೋಗ್ಯ ಹಾಳು ಮಾಡ್ಲಿಕ್ಕತ್ತಾರಂತ. ಆದ್ರೆ ಒಂದು ಮೆಚ್ಚಬೇಕು ಬಿಡ್ರಿ, ಇಷ್ಟುದ್ದ ಮಾತಾಡಿದ್ರಲ್ಲ ಅವರು, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ತೊದಲಾರದೆ ಮಾತಾಡಿದ್ರೆ ಬಿಡ್ರಿ, ಅದನ್ನು ಮೆಚ್ಚಬೇಕು. ಆದರೂ ಶಿಕ್ಷಣ ಮಂತ್ರಿಗೆ ಕನ್ನಡ ಬರಲ್ಲ, ಕಾಮನ್ ಸೆನ್ಸ್ ಇಲ್ಲ. ಒಂದು ಕೆಲಸ ಮಾಡಿರಿ, ಒಂದು 30 ದಿನದಾಗ ಕನ್ನಡ ಕಲೀರಿ ಅನ್ನುವಂಥ ಪುಸ್ತಕನ ರೊಕ್ಕ ಕೊಟ್ಟು ತೊಗೋರಿ, ಕನ್ನಡ ಓದ್ಲಿಕ್ಕೆ ಬರೀಲಿಕ್ಕೆ ಕಲೀರಿ ಅಂತ ನಾ ಹೇಳಕತ್ತಿಲ್ರಪ್ಪ. ನಾ ಹೇಳಿದ್ರೆ ಮತ್ತು ನಾನು ಮೇಲೆ ಕೇಸ್ ಹಾಕಂಗಾರ ಇದು ತಾಯಿ ಭುವನೇಶ್ವರಿ ಮನಸ್ಸಿನ ಮಾತು. ಇನ್ನು ರಾಜಸ್ಥಾನದಾಗ ಒಂದು ವಿಚಿತ್ರ ಘಟನೆ ನಡೆದೈತಿ. ಏನೋ ಕಾಯಿಲೆ ಅಂಥೇಳಿ ದವಾಖಾನೆ ಸೇರಿದ ಮನುಷ್ಯನ ಡಾಕ್ಟ್ರು ಒಬ್ಬರು ಚೆಕ್ ಮಾಡ್ತಾರೆ. ಅಯ್ಯಯ್ಯ, ದವಾಖಾನೆಗೆ ಬರೋಕಿನ ಮೊದಲೇ ಇವ ಸತ್ತು ಹೋಗ್ಯಾನ ಅಂಥೇಳಿ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಮನೆಗೆ ಹೋಗ್ರಿ, ಮುಂದಿನ ಕೆಲಸ ನೋಡ್ಕೊಳ್ರಿ ಅಂತ ಅಂದುಬಿಡ್ತಾರೆ. ಡಾಕ್ಟ್ರೇ ಹಿಂಗೆ ಹೇಳಿದ್ಮೇಲೆ ಮನೆಯವರೆಲ್ಲ ಅಳ್ಳಕ್ಕೆ ಚಾಲು ಮಾಡಿಬಿಡ್ತಾರೆ. ಒಬ್ಬರು ಚಟ್ಟ ರೆಡಿ ಮಾಡ್ಲಿಕ್ಕೆ ನೋಡ್ತಾರೆ, ಮತ್ತೊಬ್ಬರು ಕಟ್ಟಿಗೆ ತರ್ಲಿಕ್ಕೆ ನೋಡ್ತಾರೆ, ಇನ್ನೊಬ್ಬರು ಸೀಮೆ ಎಣ್ಣೆ ತರ್ತಾರೆ, ಹೂವು, ಊದಿನ ಕಡ್ಡಿ, ಮಡಿಕೆ ಎಲ್ಲನೂ ಬಂತು, ಎಲ್ಲ ತಯಾರಾಯಿತು. ಆದರೆ ಯಾವ ಡಾಕ್ಟರ್ ಹೇಳಿದ್ರಲ್ಲ ಸತ್ ಹೋಗ್ಯಾನಂತ ಹೇಳಿ, ಪಾಪಿ ನಿದ್ದಿಯಿಂದ ಎದ್ದು ಹಂಗೆ ಕಣ್ಬಿಟ್ಬಿಟ್ಟ.
ಹೈ ಹಿಂಗ್ಯಾಕೆ ನೀವೆಲ್ಲ ಅಳ್ಳಿಕತ್ತೀರಿ, ಯಾರಿಗೆ ಏನಾಯ್ತು ಅಂತ ಕೇಳ್ದವ. ಮನೆಯನ್ನವ್ರಿಗೆಲ್ಲ ಶಾಕ್, ಅದ್ರ ಜೊತೆ ಖುಷಿನೂ ಆಯಿತು. ಇದು ಕಡಿಕೆ ದೊಡ್ಡ ಸುದ್ದಿ ಆಯ್ತು ನೋಡ್ರಿ. ಸರ್ಕಾರದ ತನಕ ಹೋಯ್ತು. 3 ಮಂದಿ ಡಾಕ್ಟ್ರುಗಳನ್ನ ಸಸ್ಪೆಂಡ್ನೂ ಮಾಡಿಬಿಟ್ರು. ಪುಣ್ಯಕ್ಕೆ ನೋಡ್ರಿ ಇನ್ನೂ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ, ಇಲ್ಲಂದ್ರೆ ಜೀವಂತ ವ್ಯಕ್ತಿದ ಜೀವನೇ ಹೋಗಿರೋದು. ಅಲ್ಲ, ವೈದ್ಯೋ ನಾರಾಯಣೋ ಹರಿ ಅಂತಾರೆ, ಆದ್ರೆ ಕೆಲವು ವೈದ್ಯರು ದೇವ್ರ ಬಲ್ಲೇ ಕರ್ಕೊಂಡು ಹೋಗ್ಲಿಕ್ಕೆ ಅರ್ಜೆಂಟ್ನಾಗಿದ್ದರೆ ಏನು ಮಾಡ್ಲಿಕ್ಕೆ ಆಗ್ತದೆ ಹೇಳ್ರಿ. ಇನ್ನು ಎಲ್ಲೇ ಹೋದ್ರೂ ನಮ್ಮ ಥರಾನ ಬಿಡಬಾರ್ದು ನೋಡ್ರಪ್ಪ. ಗಯಾನಾದಾಗ ಮೋದಿ ಹೋಗ್ಯಾರ. ಮೋದಿಯನ್ನು ಖುಷಿ ಪಡಿಸ್ಲಿಕ್ಕೆ ಅಲ್ಲಿನ ಮಂದಿ ಎಷ್ಟು ಶ್ರಮ ಹಾಕ್ಲಿಕ್ಕತ್ತಾರ ಗೊತ್ತಾ. ಮೋದಿ ರಾಮ ಭಕ್ತ ಅನ್ನೋದು ಅವರಿಗೂ ಚಲೋ ಗೊತ್ತೈತಿ. ಹೀಗಾಗಿ ಗಯಾನಾದಾಗ ರಾಮ ಭಜನೆಯನ್ನು ಹಮ್ಮಿಕೊಂಡಿದ್ರು. ಮೋದಿನೂ ಅಷ್ಟೇ ಭಜನೆ ಮಾಡಿ ಭಾಳ ಖುಷಿಪಟ್ಟರು, ಭಕ್ತಿಯಿಂದ ತಾಳ ಹಾಕಿದ್ರು, ಮಕ್ಕಳ ಜೊತೆಗೆ ಮಕ್ಕಳಾದರು. ಮೋದಿ ಹಿಂದೂ ಧರ್ಮದ ರಾಯಭಾರಿ ಅನಿಸೋದು ಇದೇ ಕಾರಣಕ್ಕೆ ನೋಡ್ರಪ್ಪ. ಗಯಾನ ಏನು ಹಿಂದೂಗಳು ಹೆಚ್ಚಿರುವಂಥ ದೇಶನ ಅಲ್ಲ, ಆದ್ರೆ ಮೋದಿ ಸಲುವಾಗಿ ಅಲ್ಲಿನ ಮಂದಿ ಭಜನೆ ಕಲಿತು ಹಾಡ್ತಾರ ಅಂದ್ರೆ ಎಷ್ಟು ಹೆಮ್ಮೆ ಪಡುವಂಥ ವಿಚಾರ ಹೇಳ್ರಿ. ಇನ್ನೊಂದು ಕಡೆನೂ ಡೊಮಿನಿಕನ್ ಸರ್ಕಾರ ಮೋದಿಗೆ ತಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿ ಕೊಟ್ಟು ಗೌರವಿಸ್ತು. ಇದನ್ನೆಲ್ಲ ನೋಡಿದ್ರೆ ನಮ್ಮ ಭಾರತದಾಗಿದ್ದವ್ರು ಏನು ಬಡ್ದೈತೆ ಧಾಡಿ ಅಂತ ಅನಿಸ್ತದೆ ನೋಡ್ರಿ. ಡೆಲ್ಲಿದಾಗ ಮೊಹಮ್ಮದ್ ಆರಿಫ್ ಅನ್ನುವಂಥ ಹುಡುಗದಾನ. ಅವನ ಕೆಲಸ ಏನು ಗೊತ್ತಾ, ಈ ಭಾಳ ಮಂದಿ ಓಡಾಡೋ ಕಡೆ ತಾನೂ ಓಡಾಡೋದು, ಟೈಮ್ ನೋಡ್ಕೊಂಡು ಮೊಬೈಲ್ ಎಗರಿಸೋದು, ಓಡಿಬಿಡೋದು, ಹಿಡಿಲಿಕ್ಕೆ ಹಿಂದೆ ಬಂದ್ರೆ ಚಾಕು ತೆಗೆದು ಅಂಜಿಸೋದು. ಇದೇ ಪ್ರೊಫೆಷನ್ ಮಾಡ್ಕೊಂಡಿದ್ದಾವ. ಆದರೆ ಇವತ್ತು ಅವ್ನ ಟೈಮ್ ಕೆಟ್ಟಿತ್ತು ಬಿಡ್ರಿ. ಯಾವುದೋ ವಯಸ್ಸಾದವ್ರದ್ದು ಮೊಬೈಲ್ ಕಸ್ಕೊಂಡು ಓಡ್ಲಿಕ್ಕೆ ಹೊಂಟಿದ್ದ. ಆದರೆ ಇದನ್ನು ಡ್ಯೂಟಿಗೆ ಹೊಂಟಿದ್ದು ಪೊಲೀಸ್ ಬೇರೆ ಒಬ್ಬರು ನೋಡಿಬಿಟ್ರು. ಅವನು ಹಿಂದಿನ ದಿಗ್ ಅಂತ ಓಡಿ ಅವನಿಗೆ ಹಿಡ್ಕೊಂಡು ಬಂದರು. ಅವನ ಬಳಿ ಚಾಕು ಮತ್ತು ಮೊಬೈಲ್ ಎಲ್ಲ ಕಸ್ಕೊಂಡ್ಬಿಟ್ರು. ಅಷ್ಟೇ ಅಲ್ರಪ್ಪ, ಅವನ ಬಳಿ ಗಾಂಜಾನೂ ಸಿಕ್ತು. ಹಿಂಗಾಗಿ ಜೈಲಿಗೆ ಹಾಕ್ಯಾರ ನೋಡ್ರಿ. ಅಲ್ಲೇ ಆರಾಮಾಗಿ ಆಟ ಆಡ್ಕೊಂಡು ಇರು ಆರೀಫ ಅಂತ ಅಲ್ಲಿಗತ್ತಾರ. ಇನ್ನು ರೋಡ್ನ್ಯಾಗ ಹೋಗುವಂಥ ಒಂದಿಷ್ಟು ಮಂದಿ ಹೊಟ್ಟೆ ಏನು ತಿಂತಾರ ಏನು ಅರ್ಥ ಆಗೋದಿಲ್ಲ ನೋಡ್ರಪ್ಪ. ಆಕ್ಸಿಡೆಂಟ್ ಆಯ್ತಾ, ಆಕ್ಸಿಡೆಂಟ್ ಮಾಡಿದ ಮೇಲೆ ಕಡಿಕ ನಿಂತು ಮಾತಾಡಬೇಕಾಗಿಲ್ಲ. ಆದ್ರೆ ಲಕ್ನೋದಾಗ ಆಕ್ಸಿಡೆಂಟ್ ಮಾಡಿ ಅದೇ ಗಾಡಿಯನ್ನು ಸುಮಾರು 2 ಕಿಲೋಮೀಟರ್ ತನಕ ಉಜ್ಕೊಂಡು ಹೋಗ್ಯಾರ. ಯಪ್ಪ, ಇದನ್ನು ನೋಡ್ಲಿಕ್ಕತ್ರೆ ಅಂಜಿಕೆ ಆಗ್ತದೆ. ಎಲ್ಲಿ ಬೆಂಕಿ ಹೊತ್ಕೊಂಡು ಕಾರ್ನು ಧಗ ಆಗ್ತೈತಿ ಏನಂತ ಅಂಜಿಕೆ ಬರ್ತದೆ. ಇದ್ರ ಬಗ್ಗೆ ಈಗ ಕೇಸ್ ಆಗ್ಯದ, ತನಿಖೆ ನಡಿಲಿಕ್ಕತ್ತದ ನೋಡ್ರಿ. ಇಲ್ಲೊಬ್ರು ವಿಚಿತ್ರ ಆರ್ಟಿಸ್ಟ್ ಅದಾರ್ರಿ, ಗೀಚೋದಂತ. ಗೀಚದ ಮೇಲೆ ಚಿತ್ರಕಲೆಯನ್ನು ಮೂಡಿಸೋದಂತ. ಶುರುನ್ಯಾಗ ಅಮೇರಿಕಾ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಕಾರ್ಟೂನ್ ಮಾಡ್ಲಿಕ್ಕತ್ತಾರೇನಂತ ಅಂದ್ಕೊಂಡೇನ. ಆದ್ರೆ ಫೈನಲ್ ರಿಸಲ್ಟ್ ನೋಡಿ ಶಾಕ್ ಆಗಿಬಿಟ್ಟೆ.
ಏನು ಸಖತ್ ಆರ್ಟ್ ಇರಲಿಲ್ಲನ್ರಿ. ಜಗತ್ತಿನಾಗ ಇನ್ನು ಯಾವ್ಯಾವ ಥರ ಕಲಾವಿದರು ಇರ್ತಾರೋ ಏನೋ ಯಾರಿಗೆ ಗೊತ್ತು. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.